ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಕೆಲವು ದಿನಗಳಲ್ಲಿ IPL ಶುರುವಾಗಲಿಕ್ಕಿರುವಾಗ ಇಲ್ಲಿ ನಮ್ಮ RCBಯ ಬೌಲಿಂಗ್ ರಿಲೇಟೆಡ್ ಕೆಲವು ತುಂಬ ದೊಡ್ಡ ಬ್ಯಾಡ್ ನ್ಯೂಸ್ಗಳು ಬರ್ತಾ ಉಂಟು. ಹೌದು ಫ್ರೆಂಡ್ಸ್, ಈ ಬಾರಿ IPLಗಿಂತ ಮುಂಚೆ ನಮ್ಮ RCBಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು. ಆದರೆ ಈಗ IPLಗೆ ಕೆಲವು ದಿನಗಳಿರುವಾಗ RCBಯ ಬೌಲರ್ಸ್ಗಳ ಬಗ್ಗೆ ಕೆಲವು ಬ್ಯಾಡ್ ನ್ಯೂಸ್ ಬಂದಿದೆ. ಅಂದರೆ ಈ ಬ್ಯಾಡ್ ನ್ಯೂಸ್ಗಳು ಏನಾದರೂ ನಿಜವಾದರೆ ಇದು ನಮ್ಮ RCBಯ ಬೌಲಿಂಗ್ ಮೇಲೆ ತುಂಬ ದೊಡ್ಡ ಹೊಡೆತವನ್ನು ಬೀರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಕೆಲವು ಬ್ಯಾಡ್ ನ್ಯೂಸ್ಗಳು ಯಾವುದಂತ ಡಿಸ್ಕಸ್ ಮಾಡೋಣ. ಮೊದಲ ಬ್ಯಾಡ್ ನ್ಯೂಸ್ ಬಂದುಬಿಟ್ಟು ಯಶ್ ದಯಾಲ್ ಅವರ ಬಗ್ಗೆ ಬರುತ್ತಾ ಇದ್ದು, ಈಗಷ್ಟೇ ಬರುತ್ತಿರೋ ರಿಪೋರ್ಟ್ಸ್ ಪ್ರಕಾರ ಯಶ್ ದಯಾಲ್ ಅವರಿಗೆ ಇನ್ನೂ ಕೂಡ ಬೇಲ್ ಸಿಗಲಿಲ್ಲ. ಹಾಗಾಗಿ ಈ ಬಾರಿ IPL ಅಲ್ಲಿ ಯಶ್ ದಯಾಲ್ ಅವರು ಆಡುತ್ತಾರಂತ ಯಾವುದೇ ಒಂದು ಕನ್ಫರ್ಮೇಷನ್ ಇಲ್ಲ. ಮತ್ತು ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಯಶ್ ದಯಾಲ್ ಅವರು RCB ಒನ್ ಆಫ್ ದ ಮೇನ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಹಾಗಾಗಿ ಇವರ ಅಗತ್ಯವಂತೂ ನಮಗೆ ತುಂಬಾ ಇದೆ. ಅಂದರೆ RCB ಪ್ರಾಕ್ಟೀಸ್ ಕ್ಯಾಂಪನ್ನು ಶುರು ಮಾಡಿ ತುಂಬಾ ದಿನವಾಗಿದ್ದು ಯಶ್ ದಯಾಲ್ ಅವರು ಇನ್ನೂ ಕೂಡ ಪ್ರಾಕ್ಟೀಸ್ ಕ್ಯಾಂಪ್ಗೆ ಕೂಡ ಜಾಯಿನ್ ಆಗಲಿಲ್ಲ. ಈ ಬಾರಿ IPL ಅಲ್ಲಿ ಯಶ್ ದಯಾಲ್ ಅವರು ಆಡುತ್ತಾರಂತ ಯಾವುದೇ ಒಂದು ಕನ್ಫರ್ಮೇಷನ್ ಇಲ್ಲ. ಇಲ್ಲೇನಾದರೂ ಯಶ್ ದಯಾಲ್ ಅವರು ಆಡದೆ ಹೋದರೆ ನಮ್ಮ RCBಗಂತೂ ಇದು ತುಂಬ ದೊಡ್ಡ ಹೊಡೆತವನ್ನು ಬೀರುತ್ತೆ. ನಿಮಗೇನನಿಸುತ್ತೆ, ಯಶ್ ದಯಾಲ್ ಅವರು ಈ ಬಾರಿ IPL ಅನ್ನು ಆಡಬಹುದಾ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ RCBಗೆ ಬರುತ್ತಿರುವ ಎರಡನೆಯ ಬ್ಯಾಡ್ ನ್ಯೂಸ್ ಬಂದ್ಬಿಟ್ಟು ಜಾಸ್ ಹೇಜಲ್ವುಡ್ ಅವರ ಬಗ್ಗೆ ಇದ್ದು, ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಜಾಸ್ ಹೇಜಲ್ವುಡ್ ಅವರು ಕಳೆದ ಸೀಸನ್ ಅಲ್ಲಿ 12 ಪಂದ್ಯವನ್ನು ಆಡಿದ್ದು 22 ವಿಕೆಟ್ ಅನ್ನು ಗಳಿಸಿದ್ದರು. ಮತ್ತು ಇವರ ಇಕಾನಮಿ ಕೂಡ ತುಂಬಾನೇ ಕಡಿಮೆ ಇದ್ದು ಇವರು ನಮ್ಮ RCBಗೆ ಒಬ್ಬ ಎಫೆಕ್ಟಿವ್ ಬೌಲರ್ ಆಗಿದ್ದರು. ಆದರೆ ಈ ಬಾರಿ IPLಗಿಂತ ಮುಂಚೆ ಇವರಿಗೆ ಇಂಜರಿಯ ಸಮಸ್ಯೆ ಇರುವುದರಿಂದ ಇನ್ನೂ ಕೂಡ ಇವರಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಸಿಗಲಿಲ್ಲ. ಹಾಗಾಗಿ ಇವರ ಮೆಡಿಕಲ್ ರಿಪೋರ್ಟ್ಸ್ ಅನ್ನು ನೋಡಿದ ಮೇಲೆ ಇಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟ್ ಬೋರ್ಡೇ ಡಿಸೈಡ್ ಮಾಡುತ್ತೆ ಜಾಸ್ ಹೇಜಲ್ವುಡ್ ಅವರಿಗೆ IPL ಅನ್ನು ಆಡಲು ಅನುಮತಿಯನ್ನು ಕೊಡಬೇಕಾ ಇಲ್ವಾ ಅಂತ. ಇಲ್ಲೇನಾದರೂ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಜಾಸ್ ಹೇಜಲ್ವುಡ್ ಅವರಿಗೆ IPL ಅನ್ನು ಆಡಲು ಅನುಮತಿ ಕೊಡದೇ ಹೋದರೆ ಇದು ನಮ್ಮ RCBಯ ಬೆನ್ನು ಮೂಲೆಯನ್ನೇ ಮುರಿದಂತಾಗುತ್ತೆ. ಯಾಕೆಂದರೆ ಇವರು ನಮಗೆ ಪವರ್ ಪ್ಲೇ ಮತ್ತು ಡೆತ್ ಓವರ್ಸ್ಗಳಲ್ಲಿ ಎಫೆಕ್ಟಿವ್ ಆಗಿ ಬೌಲಿಂಗ್ ಅನ್ನು ಮಾಡುತ್ತಾ ಇದ್ದು ಇವರ ಅಗತ್ಯವಂತೂ ನಮಗೆ ತುಂಬಾನೇ ಇದೆ. ಈಗ ಮೋಸ್ಟ್ಲಿ ಬರುತ್ತಿರೋ ರಿಪೋರ್ಟ್ಸ್ ಪ್ರಕಾರ ಜಾಸ್ ಹೇಜಲ್ವುಡ್ ಅವರು RCBಯ ಎರಡನೆಯ ಪಂದ್ಯಕ್ಕೆ ಲಭ್ಯವಿರಬಹುದು. ಯಾಕೆಂದರೆ RCB ಮೊದಲ ಮತ್ತು ಎರಡನೆಯ ಪಂದ್ಯಕ್ಕೆ 1 ವಾರದ ಗ್ಯಾಪ್ ಇದ್ದು ಇಲ್ಲಿವರೆಗೆ ಪ್ರಾಪರ್ ಆಗಿ ರೆಸ್ಟ್ ಸಿಗುತ್ತೆ. ಆನಂತರ RCBಯ ಬಗ್ಗೆ ಬರುತ್ತಿರೋ ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು ರೊಮಾರಿ ಶೆಫರ್ಡ್ ಅವರ ಬಗ್ಗೆ ಬರುತ್ತಾ ಇದ್ದು, ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ವಾರ್ ನಡೆಯುತ್ತಾ ಇದ್ದು ಇಲ್ಲಿ ವೆಸ್ಟ್ ಇಂಡೀಸ್ನ ತಂಡ 12-13 ಮಾರ್ಚಿಗೆ ಅಷ್ಟೇ ತನ್ನ ಮನೆಗೆ ಹೋಗಿ ತಲುಪಿದೆ. ಅಂದರೆ ರೊಮಾರಿ ಶೆಫರ್ಡ್ ಅವರು ಇತ್ತೀಚೆಗೆ ವರ್ಲ್ಡ್ ಕಪ್ ಅನ್ನು ಮುಗಿಸಿ ಮನೆಗೆ ತಲುಪಿದ್ದು ಇನ್ನಿವರು ಪುನಃ ಬೇಗನೆ IPL ಅನ್ನು ಆಡಲಿಕ್ಕೆ ಬರುವುದು ಡೌಟ್. ಅಂದರೆ 22 ಮಾರ್ಚಿಗೆ RCB ಅನ್ಬಾಕ್ಸ್ ಇವೆಂಟ್ ಇದ್ದು ಈ ಅನ್ಬಾಕ್ಸ್ ಇವೆಂಟ್ಗೆ ರೊಮಾರಿ ಶೆಫರ್ಡ್ ಅವರು ಅನ್ಅವೈಲೇಬಲ್ ಆಗಿರುತ್ತಾರಂತ ಅಪ್ಡೇಟ್ ಬಂದಿದೆ. ಮೋಸ್ಟ್ಲಿ ರಿಪೋರ್ಟ್ಸ್ ಪ್ರಕಾರ ಇಲ್ಲಿ ರೊಮಾರಿ ಶೆಫರ್ಡ್ ಅವರು IPL ಶುರುವಾಗಲಿಕ್ಕೆ 1 ಅಥವಾ 2 ದಿನಗಳಿರುವಾಗ RCBಯ ಕ್ಯಾಂಪ್ ಅನ್ನು ಜಾಯಿನ್ ಮಾಡಬಹುದು. ಇದು ಆಗಿತ್ತು ಇತ್ತೀಚೆಗೆ RCBಯ ಬಗ್ಗೆ ಬರುತ್ತಿರುವ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್ಗಳು. ನಿಮಗೇನನಿಸುತ್ತೆ, ಈ ಬಾರಿ IPL ಅಲ್ಲಿ RCB ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡಬಹುದಾ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.